ತುಳುನಾಡು ಎಂದರೆ ಮುಖ್ಯವಾಗಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಭಾಗಗಳನ್ನು ಒಳಗೊಂಡ ಕರಾವಳಿ ಪ್ರದೇಶ. ಇಲ್ಲಿ ನಡೆಯುವ ದೈವ ಆರಾಧನೆ ಅಥವಾ ಭೂತ ಆರಾಧನೆ ಶತಮಾನಗಳ ಇತಿಹಾಸ ಹೊಂದಿರುವ ವಿಶಿಷ್ಟ ಸಂಸ್ಕೃತಿ ಅಂತಾನೆ ಹೇಳ್ಬೋದು. I saw that in the theaters, Rishabh. It was an outstanding performance, especially when the female ghosts gets inside your body. That performance, that one shot. Did you see Kantara, sir? You saw it? What shot that he gave? That one. Anybody here want to see me in Kantara 3? Tell this guy. Tell him. ಕರಾವಳಿಯಲ್ಲಿ ಅತ್ಯಂತ ನಂಬಿಕೆಯ ದೈವ ಆರಾಧನೆಯ ಬಗ್ಗೆ ಒಂದು ಕನ್ನಡ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವ್ರಿಗೂ ಸಹ ಸಾಕಷ್ಟು ವಿರೋಧಿಸೋರು ಕರಾವಳಿ ಪ್ರದೇಶದಲ್ಲಿ ಉಟ್ಕೊಂಡ್ರು. ಯಾಕೆ ಅಂದರೆ ಅದು ದೈವಾರಾಧನೆ ತುಳುನಾಡಿನ ಪ್ರಮುಖ ಅಂಗ. ಒಂದು ದೈವಾರಾಧನೆ ಸಿನಿಮಾ ರೂಪದಲ್ಲಿ ತಂದು ಅದು ದೈವಾರಾಧನೆಗೆ ತೊಂದರೆ ಆಗುತ್ತೆ ಅಂದರೆ ಒಂದು ಜನಗಳು ಹೇಗೆ ಅಂದರೆ ದೈವಾರಾಧನೆ ಬಗ್ಗೆ ಗೊತ್ತೇ ಇರೋದಿಲ್ಲ, ಏನೇನೋ ಮಾತಾಡ್ಬಿಡ್ತಾರೆ. ಹಾಗಾಗಿ ಅಲ್ಲಿ ಕರಾವಳಿ ಪ್ರದೇಶದಲ್ಲಿ ಒಂದು ದುಡ್ಡು ಮಾಡಲಿಕ್ಕೆ ಮಾಡುವಂಥ ಸಿನಿಮಾಗಳಿಗೆ, ಚಿತ್ರಗಳಿಗೆ ಏನಕ್ಕೆ ಸಪೋರ್ಟ್ ಮಾಡಬೇಕು ಅಂತಂದ್ಬಿಟ್ಟು ಸಾಕಷ್ಟು ವಿರೋಧ ವ್ಯಕ್ತಪಟ್ಟರೂ ಸಹ ಹಲವೆಡೆ ರಿಷಬ್ ಶೆಟ್ಟಿ ಅವರಿಗೆ ಒಂದು ಸಪೋರ್ಟ್ ಆಲ್ಸೋ ಬಂತು. ಮೂವಿ ಅಂತೂ ಸಖತ್ ಹಿಟ್ಟಾಯಿತು, ಎಲ್ರಿಗೂ ಗೊತ್ತೇ ಇದೆ, ಪ್ಯಾನ್ ಇಂಡಿಯಾ ಲೆವೆಲಿಗೆ ಹಿಟ್ಟಾಯಿತು. ಸಾಕಷ್ಟು ಜನ ರಿಷಬ್ ಶೆಟ್ಟಿ ಅವರಿಗೆ ಹೊಗಳಿದ್ದು ಉಂಟು. ಆದರೆ ಆ ಹೊಗಳಿಕೆಯ ಬರದಲ್ಲಿ ಫಿಲಮ್ ಫೆಸ್ಟ್ ವೇದಿಕೆಯಲ್ಲಿ ರಣವೀರ್ ಸಿಂಗ್ ಅವರು ದೇವರನ್ನ ಅಪಹಾಸ ಮಾಡಿದ್ರು ಅಥವಾ ಒಂದು ಆ್ಯಕ್ಟಿಂಗ್, ಅದೇನು ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು, ಚಾವುಂಡಿ ದೈವ ಏನು ಬರುತ್ತೆ ಅದನ್ನು ದೆವ್ವ ಅಂತ ಹೇಳಿರೋದು, ಈ ರೀತಿ ಅಂದರೆ ಅವ್ರಿಗೆ ಆ ವಿಷಯನೇ ಗೊತ್ತಿಲ್ಲ ಅದ್ರ ಬಗ್ಗೆ. ಓಕೆ, ಗೊತ್ತಿಲ್ಲದೆ ಅವ್ರು ಮಾಡಿದ್ದಾರೆ. ಕೊನೆಗೆ ಅವರು ಒಂದು ಹೈಕೋರ್ಟ್ ತನಕನೂ ಒಂದು FIR ಆಗಿ ಒಂದು ಬಂಧನ ಆಗೋ ತನಕನೂ ಹೋಯಿತು. ಅದಕ್ಕೆ ಅವರು ಕ್ಷಮೆ ಕೇಳಿದ್ರು. ವಾಟ್ ಎವರ್ ಮೇ ಬಿ. ಆದರೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದಂಗೆ ಅವರು ಅಲ್ಲಿ ಆ್ಯಕ್ಟ್ ಮಾಡಿ ತೋರಿಸಿದ್ದು ತುಂಬಾ ಒಂದು ಬೇಸರ ಉಂಟಾಯಿತು. ಆದರೆ ಅದಕ್ಕೆ ರಿಷಬ್ ಶೆಟ್ಟಿ ಅವರು ಏನು ರಿಯಾಕ್ಟ್ ಮಾಡಲಿಲ್ಲ ಅನ್ನೋದು ಅಷ್ಟೇ ಜನಗಳಿಗೆ ಆಕ್ರೋಶ ಉಂಟಾಯಿತು. ಸೊ ಹಾಗಾಗಿ ಕೊನೆಗೆ ಅವರು ತಪ್ಪಾಯಿತು ಅಂತ ಕೇಳಿದ್ರು. ಓಕೆ, ಅದೆಲ್ಲ ಮುಗೀತು. ಬಟ್ ಇವಾಗ ರಣವೀರ್ ಸಿಂಗ್ ಅವರು ಆ ರೀತಿ ಒಂದು ಇನ್ಸಲ್ಟ್ ಮಾಡಿದರು. ಅವರ ಹೆಂಡತಿ ಉಡುಪಿಯವರಾಗಿದ್ದರೂ ಸಹ ಅವರಿಗೊಂದು ದೈವದ ಒಂದು ಆರಾಧನೆ ಬಗ್ಗೆ ಮಿನಿಮಮ್ ಒಂದು ರೆಸ್ಪೆಕ್ಟ್ ಇಲ್ವಾ ಅನ್ನುವಂಥ ಒಂದು ಜನಗಳಿಗೆ ತುಂಬಾ ಒಂದು ಕೋಪ ಬಂತು. ಮತ್ತು ಕಾಂತಾರ ದೈವಕ್ಕೆ ಅಪಮಾನ ಮಾಡಿದ್ದೆ ಶಾಪ ಆಯ್ತಾ ಅಂತ ಅಂದ್ಬಿಟ್ಟು ಈಗ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ರಣವೀರ್ ಸಿಂಗ್ ಅವರಿಗೆ ಸಿನಿಮಾದಿಂದ ದುರಂಧರ್ ಮೂವಿಯಲ್ಲಿ ಒಂದು ಹಿಟ್ ಆಗಿದ್ರು. ಬಟ್ ಇವಾಗ ಅವರಿಗೆ ಡಾನ್ 3 ಸಿನಿಮಾದಿಂದ ನಟ ರಣವೀರ್ ದಿಢೀರನೆ ನಿರ್ಗಮಿಸಿದ್ದಾರೆ ಅನ್ನುವಂಥ ಒಂದು ಅಪವಾದ ಬಂದಿದೆ. ಅಂದರೆ ಈಗ ಆಲ್ರೆಡಿ ಅದು ಪ್ರೀ ಶೂಟಿಂಗಲ್ಲೇ ಆ್ಯಕ್ಚುಲಿ 40 crore ತನಕ ಖರ್ಚಾಗಿದೆ ಅಂತ ಪ್ರೊಡ್ಯೂಸರ್ಸು ಹೇಳ್ತಾ ಇದ್ದಾರೆ. ಸೊ ಈಗ ಡಾನ್ 3 ಮೇಕಿಂಗ್ ಏನು 45 crore ಖರ್ಚಾಗಿದೆ ಅದನ್ನು ರಣವೀರ್ ಸಿಂಗ್ ಅವರೇ ಕೊಡಬೇಕು ಅಂತ ಅಂದ್ಬಿಟ್ಟು ಅವ್ರು ಮಾತಾಡ್ತಾ ಇದ್ದಾರೆ ಮತ್ತು ಅದನ್ನು ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಅವರಿಗೆ ಸದ್ಯಕ್ಕೆ ಸಿನಿಮಾ ರಂಗದಿಂದನೇ ಬ್ಯಾನ್ ಮಾಡಬೇಕು. ಯಾಕಂದರೆ ಸಡನ್ ಆಫ್ ಒಂದು ಮೂವಿ ಆಗುವಾಗ ಇನ್ನೂ 10 ದಿನ ಇತ್ತಂತೆ ಮೂವಿ ಸ್ಟಾರ್ಟ್ ಆಗೋಕ್ಕೆ. ತಕ್ಷಣ ಅವರು ಈ ರೀತಿ ಒಂದು ಮೂವಿಯಿಂದ ಹೊರಗೆ ಹೋಗಿರೋದು 40 ರಿಂದ 45 ಕೋಟಿಯಷ್ಟು ನಿರ್ಮಾಪಕರಿಗೆ ನಷ್ಟ ಬಂದಿದೆ. ಚಿತ್ರದ ಶೂಟಿಂಗ್ ಆರಂಭ ಆಗೋಕ್ಕೆ ಇನ್ನೂ ಕೆಲವೇ ದಿನ ಬಾಕಿ ಇದ್ದು ಈ ಸಮಯದಲ್ಲಿ ರಣವೀರ್ ಸಿಂಗ್ ಹೊರಗೆ ಹೋಗಿರೋದ್ರಿಂದ ಸಾಕಷ್ಟು ಜನ ಒಂದು ಪ್ರೊಡ್ಯೂಸರ್ಗಳು ಸಿಟ್ಟು ಮಾಡ್ಕೊಂಡಿದ್ದಾರೆ. ಇದು ಅತ್ಯಂತ ಗಂಭೀರವಾದ ವಿಷಯ. ಶೂಟಿಂಗ್ ಆರಂಭಕ್ಕೆ ಕೇವಲ 10 ದಿನಗಳು ಬಾಕಿ ಇರುವಾಗ ಚಿತ್ರದಿಂದ ಹಿಂದೆ ಸರಿಯುವ ಈ ಹೊಸ ಟ್ರೆಂಡ್ ತಪ್ಪು ಮಾದರಿಯಾಗಿದೆ. ಇದರಿಂದ ರಣವೀರ್ ಸಿಂಗ್ ಅವ್ರ ಥರ ಯಾರು ಬೇಕಾದ್ರೂ ಸಿನಿಮಾ ಅರ್ಧಕ್ಕೆ ಬಿಟ್ಟೋಗ್ಬೋದು. ಸೊ ಚಿತ್ರರಂಗದ ಹಿತದೃಷ್ಟಿಯಿಂದ ಇದಕ್ಕೆ ಕಠಿಣ ನಿರ್ಧಾರ ವಹಿಸಬೇಕು ಅಂತ ಅಂದ್ಬಿಟ್ಟು ಪ್ರೊಡ್ಯೂಸರ್ಸ್ ಟೀಮ್ಸ್ ಇರುತ್ತಲ್ಲ, ಸೊ ಆ ರೀತಿ ಒಂದು ಮಾತನಾಡಿದ್ದಾರೆ ಅಂತ ಸುದ್ದಿಗೋಷ್ಠಿಯಲ್ಲಿ ಬಂದಿದೆ. ಸೊ ಹಾಗಾಗಿ ಈಗ ರಣವೀರ್ ಸಿಂಗ್ ಅವರು ಬ್ಯಾನ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಸೊ ಇದು ಒಂದು ದೈವಕ್ಕೆ ಮಾಡಿದ ಅವಮಾನನೇ ಅಂತ ಇದ್ರು. ಆಗ ತಕ್ಷಣಕ್ಕೆ ರಿಷಬ್ ಶೆಟ್ಟಿ ಅವರು ತುಂಬಾ ಒಂದು ಅವ್ರಿಗೆ ಹೇಳಿದ್ರು ಒಂದ್ಸರಿ. ಬಟ್ ಮತ್ತೆ ರಿಪೀಟ್ ಮಾಡಿದಾಗ ಅವ್ರು ಏನಾದರೂ ಒಂದು ಮೈಕ್ ತೊಗೊಂಡು ಅವ್ರಿಗೆ ಆನ್ಸರ್ ಮಾಡಬೇಕಿತ್ತು. ಯಾಕಂದ್ರೆ ದೇವರನ್ನ ಅವರು ದೆವ್ವ ಅನ್ನೋ ರೀತಿ, ಫೀಮೇಲ್ ಗೋಸ್ಟ್ ಅನ್ನೋ ರೀತಿ ಮಾತಾಡಿದ್ದು. ಆಗ ಇವರು ನಗ್ತಾ ಕೂತ್ಕೊಂಡಿದ್ದು ಅಲ್ಲಿ ಎಲ್ರಿಗೂ ಒಂದು ಹರ್ಟ್ ಆಯಿತು. ಆ ಟೈಮಿಗೆ ಅವ್ರು ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಅವರು ಒಂದು ಹೇಳಿದ್ದಾರೆ, ಆ ಟೈಮಿಗೆ ತುಂಬಾ ಒಂದು ಮುಜುಗರ ಆಗ್ತಿತ್ತು ಅಂತ ಅಂದ್ಬಿಟ್ಟು ಕ್ಷಮೆ ಕೇಳಿ ಅದರಿಂದ ಹೋದರು. ಬಟ್ ಏನಪ್ಪ ಅಂದರೆ ಫೈನಲಿ ಈಗ ಅವ್ರು ನಿಜವಾಗ್ಲೂ ಇಂಟೆನ್ಷನಲ್ಲಿ ಮಾಡಿಲ್ಲ ಅಂದರೆ ದೇವರು ಕ್ಷಮಿಸಲಿ ಮತ್ತು
ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರೋದು, ಅಂದು ದೈವಕ್ಕೆ ಅವಮಾನ ಮಾಡಿದ್ದಕ್ಕೆ ಈಗ ನಿನಗೆ ದೈವವೇ ಶಿಕ್ಷೆ ನೀಡುತ್ತಿದೆ, ಕಾಂತಾರ ದೈವದ ಶಾಪ ಅಂತಲೇ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಕಮೆಂಟ್ಗಳ ಸುರಿಮಳೆ ಆಗ್ತಾ ಇದೆ. ದೈವದ ಶಕ್ತಿಯನ್ನು ಹಗುರವಾಗಿ ಕಂಡರೆ ಅದರ ಪರಿಣಾಮ ಹೇಗೆ ಬೇಕಾದರೂ ಆಗಿರುತ್ತೆ. ಸೊ ಹಾಗಾಗಿ ಆದರೆ ನಾವು ಇಲ್ಲಿ ಯಾರಿಗೂ ಒಂದು ಕೆಟ್ಟದ್ದು ಬಯಸೋದು ಬೇಡ. ರಿಷಬ್ ಶೆಟ್ಟಿ ಅವರಿಗೆ ಹೊಗಳುವ ಒಂದು ಬರದಲ್ಲಿ ಆತನಿಗೆ ಇಲ್ಲಿನ ಒಂದು ಕಲ್ಚರ್ ಬಗ್ಗೆ ಗೊತ್ತಿಲ್ಲದೆ ಆ ರೀತಿ ಮಾತನಾಡಿದ್ದಾರೆ. ಸೊ ಮುಂಬರುವ ಚಲನಚಿತ್ರಗಳಿಗೂ ಅವ್ರಿಗೆ ಬ್ಯಾನ್ ಮಾಡಬೇಕಂತ ಅಂದ್ಬಿಟ್ಟು ವೆಬ್ಸೈಟಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ಆಗದೆ ಮತ್ತೆ ಅವರು ಕಮ್ಬ್ಯಾಕ್ ಮಾಡಲಿ ಅಂತಲೇ ಆಶಿಸೋಣ. ಫೈನಲಿ ದೈವ ಮತ್ತು ದೇವರ ಬಗ್ಗೆ ಮಾತಾಡೋಕ್ಕೆ ಮುಂಚೆ 1000 ಸರಿ ಯೋಚನೆ ಮಾಡಬೇಕು ಅನ್ನುವಂಥ ಕಾಮನ್ ಸೆನ್ಸ್ ಎಲ್ರಿಗೂ ಬರಲಿ, ಎಲ್ಲ ನಟರಿಗೂ ಬರಲಿ, ಎಲ್ಲ ಜನತೆಗೂ ಬರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.